ಕಾಲ್ತುಳಿತದಿಂದ 11 ಆರ್ಸಿಬಿ ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರದ್ದು ಕೋರಿ ಡಿಎನ್ಎಯಿಂದ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸರ್ಕಾರದ ವಿರುದ್ಧನೇ ಹಲವು ಆರೋಪಗಳನ್ನ ಮಾಡಿದೆ ಡಿಎನ್ಎ. ಈ ಹಿಂದೆ ನಡೆದಿರುವಂತಹ ವಿಚಾರಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದೆ. ಭಾರತ ಟಿ20 ವಿಶ್ವಕಪ್ ಗೆದ್ದಾಗ ವಿಕ್ಟರಿ ಪರೇಡ್ ಮಾಡಲಾಗಿತ್ತು. ಈ ಪರೇಡ್ ನಲ್ಲಿ 3 ಲಕ್ಷ ಜನ ಸೇರಿದ್ರು, ಆದ್ರೂ ಯಾವುದೇ ಅವಘಡ ಆಗಿರಲಿಲ್ಲ. ವಾಂಖೆಡೆ ಸ್ಟೇಡಿಯಂ ಪ್ರೇಕ್ಷಕರ ಸಾಮರ್ಥ್ಯ 32,000 ಇರೋದು. 32,000 ಇದ್ದಾಗಲೂ ಕೂಡ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ರಿಟ್ ಅರ್ಜಿಯಲ್ಲಿ ಹೈಕೋರ್ಟ್ಗೆ ಡಿಎನ್ಎ ಇವೆಲ್ಲಾ ಮಾಹಿತಿಯನ್ನ ಕೊಟ್ಟಿದೆ. ರಿಟ್ ಅರ್ಜಿಯಲ್ಲಿ ಇರುವಂತಹ ವಿಚಾರಗಳನ್ನ ನಾವು ಗಮನಿಸಿದ್ರೆ, ಈ ಹಿಂದೆ ಭಾರತ ಟಿ20 ವಿಶ್ವಕಪ್ ಗೆಲ್ಲುತ್ತೆ, ವಿಕ್ಟರಿ ಪರೇಡ್ ಅನ್ನ ಮಾಡಲಾಗುತ್ತೆ. ಅವಾಗ 3 ಲಕ್ಷಕ್ಕೂ ಅಧಿಕ ಜನ ಸೇರ್ತಾರೆ, ಬಟ್ ಯಾವುದೇ ಅವಘಡ ಆಗಿಲ್ಲ. ಇದು ಡಿಎನ್ಎ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಇರುವಂತಹ ವಿಚಾರಗಳು. ಹಾಗೆ ವಾಂಖೆಡೆ ಸ್ಟೇಡಿಯಂನ ಕೆಪಾಸಿಟಿ ಎಷ್ಟು? ಆಲ್ಮೋಸ್ಟ್ ಚಿನ್ನಸ್ವಾಮಿ ಏನಿದೆ 30 ರಿಂದ 40 ಅಷ್ಟೇ ಕೆಪಾಸಿಟಿ ಇರೋದು. ಬಟ್ ಅಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಜೂನ್ 3ನೇ ತಾರೀಕು ಆರ್ಸಿಬಿ ವಿಕ್ಟರಿ ಪರೇಡ್ ನಡೆಸುವುದಕ್ಕೆ ಅನುಮತಿಗಾಗಿ ಪತ್ರ ಬರೆಯಲಾಗಿತ್ತು. ತೆರೆದ ಬಸ್ ಪರೇಡ್ಗೆ ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ರು. ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ನಿರ್ಧಾರ ಮಾಡಿತು. ಪೊಲೀಸರು ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆಯನ್ನ ಕೊಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಗತ್ಯವಿದ್ದಷ್ಟು ಪೊಲೀಸರು ಇರಲಿಲ್ಲ. ಡಿಎನ್ಎನಿಂದಲೇ 584 ಖಾಸಗಿ ಸಿಬ್ಬಂದಿಯನ್ನ ನೇಮಿಸಲಾಗಿತ್ತು ಅನ್ನೋದು ಕೂಡ ಡಿಎನ್ಎ ಹೇಳ್ಕೊಂಡಿದೆ ರಿಟ್ ಅರ್ಜಿಯಲ್ಲಿ. ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿಟ್ಟುಕೊಳ್ಳೋದಕ್ಕೆ ಬಂಧನಕ್ಕೆ ಆದೇಶ ಕೊಡುತ್ತೆ ಅಂತ. ಒಂದೊಂದು ವಿಚಾರಗಳನ್ನ ಗಮನಿಸಿ ನೀವು. ಓಪನ್ ಪರೇಡ್ ಏನಿತ್ತು, ತೆರೆದ ಬಸ್ನಲ್ಲಿ ಪರೇಡ್, ಅದಕ್ಕೆ ಅನುಮತಿಯನ್ನ ಕೋರಿ ಪತ್ರ ಬರೆದಾಗ ಅದಕ್ಕೆ ಅನುಮತಿ ನಿರಾಕರಿಸ್ತಾರೆ ಯಾರು? ಪೊಲೀಸರು. ಅನಂತರ ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ನಿರ್ಧಾರವನ್ನ ಮಾಡುತ್ತೆ. ಆಗೇನಾಗುತ್ತೆ? ಪೊಲೀಸರು ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆ ಕೊಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಎಷ್ಟು ಅಗತ್ಯ ಇತ್ತೋ ಅಷ್ಟು ಪೊಲೀಸ್ ಫೋರ್ಸ್ ಇರಲಿಲ್ಲ, ಡೆಪ್ಲಾಯ್ ಆಗಲಿಲ್ಲ. ಡಿಎನ್ಎ ಸಂಸ್ಥೆಯಿಂದ 584 ಖಾಸಗಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿತ್ತು. ಆಮೇಲೆ ಅಲ್ಲಿ ಸಫಿಷಿಯಂಟ್ ಪೊಲೀಸ್ ಫೋರ್ಸ್ ಇರಲಿಲ್ಲ ಅನ್ನೋದಕ್ಕೂ ಕೂಡ ಕೆಲವೊಂದು ಸಾಕ್ಷ್ಯಗಳನ್ನ ಡಿಎನ್ಎ ಮುಂದಿಡ್ತಾ ಇದೆ. ಸಿಎಂ ಸೂಚನೆ ಮೇರೆಗೆ ಡಿಎನ್ಎಯ 2 ಸಿಬ್ಬಂದಿಯನ್ನ ಬಂಧಿಸ್ತಾರೆ. ಇದು ನೋಡಿ, ಘಟನೆ ದಿನ ಪೊಲೀಸರಿಗೆ 2450 ಆಹಾರ ಪೊಟ್ಟಣ ಸಿದ್ಧ ಆಗಿತ್ತು. ಬಟ್ ಪೊಲೀಸರು ಎಷ್ಟು ಸ್ವೀಕರಿಸ್ತಾರೆ? ಪೊಲೀಸರು ಕಡಿಮೆ ಇದ್ರು, ಹಾಗಾಗಿ 600 ಆಹಾರ ಪೊಟ್ಟಣ ಮಾತ್ರ ಸ್ವೀಕಾರ ಮಾಡ್ತಾರೆ. ಬಟ್ ರಾತ್ರಿ ಭೋಜನಕ್ಕೆ 2450 ಆಹಾರ ಪೊಟ್ಟಣ ಸ್ವೀಕಾರ ಆಗುತ್ತೆ. ಮಧ್ಯಾಹ್ನ 3:30ಕ್ಕೆ ಗೇಟ್ ಅನ್ನ ತೆರೆದ ಬಳಿಕ ಅಭಿಮಾನಿಗಳ ದಟ್ಟಣೆ ಇತ್ತು. ಆಗ ಬಂದಿರುವಂತ ಪೊಲೀಸರು ಲಾಠಿ ಚಾರ್ಜ್ ನಡೆಸ್ತಾರೆ, ಕಾಲ್ತುಳಿತ ಆಗುತ್ತೆ. ಕಾರ್ಯಕ್ರಮದ ಪ್ಲಾನ್ ರಾಜ್ಯ ಸರ್ಕಾರ ಹಾಗೆ ಕೆಎಸ್ಸಿಎನದ್ದು ಅನ್ನೋದಾಗಿ ಡಿಎನ್ಎ ಸ್ಪಷ್ಟವಾಗಿ ಹೇಳುತ್ತೆ. ಆರ್ಸಿಬಿ ವಿಜಯೋತ್ಸವದಲ್ಲಿ ಭಾಗಿಯಾಗುವುದಕ್ಕೆ ಸರ್ಕಾರನೇ ಕರೆ ಕೊಟ್ಟಿತ್ತು ಅಂತ ಮುಖ್ಯ ಕಾರ್ಯದರ್ಶಿಯನ್ನ ಚರ್ಚಿಸಿ ಕ್ಷಣದ ಪ್ಲಾನ್ ಅನ್ನು ರೂಪಿಸ್ತಾರೆ. ವಿಧಾನಸೌಧ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದಲೇ ಕಾಲ್ತುಳಿತ ಆಗುತ್ತೆ. ಲಕ್ಷಾಂತರ ಜನ ವಿಧಾನಸೌಧದಿಂದ ಸ್ಟೇಡಿಯಂಗೂ ಬಂದಿದ್ದು ಕೂಡ ಒಂದು ಕಾರಣ ಅಂತ ವಿವರವಾಗಿ ಇದೆ ಈ ರಿಟ್ ಅರ್ಜಿಯಲ್ಲಿ. ಪೊಲೀಸರ ಸಂಖ್ಯೆ ಕಡಿಮೆ ಇದ್ದಿದ್ದು ಅದನ್ನ ಯಾವ ರೀತಿಯಾಗಿ ಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆಹಾರ ಪೊಟ್ಟಣ ತಯಾರು ಮಾಡಿಸಿರೋದು ಸಾಧಾರಣ 2000ಕ್ಕೂ ಅಧಿಕ, 2450 ಆಹಾರ ಪೊಟ್ಟಣ ಸಿದ್ಧಪಡಿಸ್ತಾರೆ. ಯಾರು? ಡಿಎನ್ಎ ಸಂಸ್ಥೆ ಬಂದಿರುವಂತ ಪೊಲೀಸರಿಗಾಗಿ. ಬಟ್ ಅಲ್ಲಿ ಸ್ವೀಕಾರ ಆಗಿರೋದು 600ರಷ್ಟು ಮಾತ್ರ. ರಾತ್ರಿ ಭೋಜನಕ್ಕೆ 2400ಕ್ಕೂ ಹೆಚ್ಚು ಆಹಾರ ಪೊಟ್ಟಣಗಳು ಹೋಗುತ್ತೆ, ಪೊಲೀಸರು ಸ್ವೀಕಾರ ಮಾಡ್ತಾರೆ. ಅಲ್ಲಿಗೆ ಮಧ್ಯಾಹ್ನದ ಸಮಯ ಸಫಿಷಿಯಂಟ್ ಪೊಲೀಸ್ ಫೋರ್ಸ್ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಅನ್ನೋದು ಡಿಎನ್ಎ ಸಲ್ಲಿಸಿರುವಂತ ರಿಟ್ ಅರ್ಜಿಯಲ್ಲಿ ಇರುವಂತ ವಿಚಾರಗಳು.